ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕಸಭಾ ರಣಕಣ ದಿನದಿಂದ ದಿನಕ್ಕೆ ಒಂದರ್ಥದಲ್ಲಿ ಕಲರ್ಫುಲ್ ಆಗ್ತಾ ಇದೆ. ನಾಮಿನೇಷನ್ ಪ್ರಕ್ರಿಯೆ ಪ್ರಾರಂಭವಾದಾಗಿನಿಂದ ರೋಡ್ ಶೋ, ರ್ಯಾಲಿ, ಸಮಾವೇಶ, ಅಬ್ಬರದ ಭಾಷಣ ಅನ್ಲಿಮಿಟೆಡ್. ಇದೀಗ ಈ ಚುನಾವಣಾ ಅಖಾಡಕ್ಕೆ ಹೊಸ ಜೋಡೆತ್ತು ಗ್ರ್ಯಾಂಡ್ ಎಂಟ್ರಿಯನ್ನ ಪಡಿಲಿಕ್ಕೆ ರೂಟ್ ಮ್ಯಾಪ್ ಕೂಡ ಸಿದ್ಧವಾಗಿದೆ. ಒಕ್ಕಲಿಗ ಮತ, ಇದರ ಜೊತೆಗೆ ಯುವ, ಮಹಿಳಾ, ಹಿಂದೂ ಆಂಗಲ್ನಲ್ಲೂ ಕೂಡ ಮತವನ್ನ ಸೆಳೆಯಲಿಕ್ಕೆ ಪ್ಲಾನಿಂಗ್ ಅನ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ಟಾರ್ಗೆಟ್ ಹಳೆ ಮೈಸೂರು. ಈ ಟಾರ್ಗೆಟ್ ಅನ್ನ ರೀಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಇಳಿದಿರೋದು ಮೋದಿ ಗೌಡ್ರು. ಹಾಗಾದ್ರೆ ಒಕ್ಕಲಿಗ ಅಸ್ಮಿತೆ ಇರುವಂತಹ ಹಳೆ ಮೈಸೂರು ಭಾಗದಲ್ಲಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಹೂಡ್ತಾ ಇರುವ ಅಸ್ತ್ರಕ್ಕೆ ಸೂಕ್ತವಾದ, ಅಷ್ಟೇ ಪ್ರಬಲವಾದ ಪ್ರತ್ಯಸ್ತ್ರವಾಗತ್ತಾ ಮೋದಿ ಹಾಗೆ ದೊಡ್ಡಗೌಡ್ರ ರೋಡ್ ಶೋ? ಚರ್ಚೆ ಮಾಡೋಣ. ನಾನು ಸ್ಮಿತಾ ರಂಗನಾಥ್. ಓಕೆ, ಇವತ್ತಿನ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅನೇಕ ಗಣ್ಯ ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಶೋಕ್ ಗೌಡರು ಬಿಜೆಪಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ, ರಾಜು ಗೌಡರು JDSನಿಂದ ಕಾರ್ಯಕ್ರಮಕ್ಕೆ ಸ್ವಾಗತ, ಪ್ರೊಫೆಸರ್ ಸಿದ್ದರಾಜು ಕಾಂಗ್ರೆಸ್ನಿಂದ, ಹಾಗೆ ಸಮೀಲ್ ಅವರು ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ಸಮೀಲ್ ಅವರಿಗೆ ಒಂದು ಪ್ರಶ್ನೆ. ಕಾಂಗ್ರೆಸ್ ಮತ್ತು JDS ಕಳೆದ ಬಾರಿ ಆ ಭಾಗದಲ್ಲೂ ಕೂಡ ಅಂದರೆ 11 ವಿಶೇಷವಾಗಿ ಒಕ್ಕಲಿಗ ಪ್ರಾತಿನಿಧ್ಯವಿರುವಂಥ 11 ಜಿಲ್ಲೆಗಳು, ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಜೊತೆಯಾಗಿ ಹೋದರೂ ಕೂಡ ಅಲ್ಲಿ ಯಾವುದೇ ರೀತಿಯ ಲಾಭ ಆಗಲಿಲ್ಲ. ಆದರೆ ಈ ಬಾರಿ ಕೇವಲ ಕಾಂಗ್ರೆಸ್ ಒಂದೇ ವಿಧಾನಸಭಾ ಚುನಾವಣೆಯಲ್ಲಿ ಆ ಭಾಗದಲ್ಲಿ ಗಳಿಸಿದಂಥ ಮತ ಪ್ರಮಾಣಗಳನ್ನು ಗಮನಿಸಿದಾಗ JDS BJP ಜೊತೆ ಕೈ ಜೋಡಿಸುವಂಥ ಎಲ್ಲ ಪ್ರಯತ್ನಗಳು ಕೈ ಹಾಕಿತು. ಇವತ್ತು ಕೂಡ ಅಷ್ಟೇ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮೈಸೂರು ಭಾಗದಲ್ಲಿ ಹೇಳಿದಂಥ ಹೇಳಿಕೆಗಳನ್ನು ಗಮನಿಸಿದಾಗ ನಾನು ಮುಖ್ಯಮಂತ್ರಿ ಆಗಬೇಕೋ ಬೇಡವೋ ಅಂತ ಒಂದು ಹೇಳಿಕೆ, ಮತ್ತೊಂದು ಕಡೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀರಿ, ಮತ್ತೊಮ್ಮೆ 20 ಸ್ಥಾನ ಗೆದ್ದೇ ಗೆಲ್ತೀವಿ ಅಂದರೆ ಒಕ್ಕಲಿಗ ಪ್ರಾಬಲ್ಯದಲ್ಲಿ ಅವರು ಮಾತನಾಡಿದ್ದಾರೆ. ಇದಕ್ಕೆ ಅಂದರೆ ಕಾಂಗ್ರೆಸ್ ತೆಕ್ಕೆಯಲ್ಲಿರುವಂಥ ಈ ಬಾಹುಲ್ಯವನ್ನು ವಶಕ್ಕೆ ಪಡೆಯುವುದಕ್ಕೆ ದೇವೇಗೌಡರ ಮತ್ತು ನರೇಂದ್ರ ಮೋದಿಯವರ ಈ ರೋಡ್ ಶೋ ಯಾವ ರೀತಿ ಫಲಪ್ರದ ಆಗುತ್ತೆ? ಏನು ಇವರ ಕ್ಯಾಲ್ಕುಲೇಷನ್? ನರೇಂದ್ರ ಮೋದಿ ಮತ್ತು ದೇವೇಗೌಡರ ರೋಡ್ ಶೋ BJP ಮತ್ತು JDSನ ಸಾಂಪ್ರದಾಯಿಕ ಮತಗಳನ್ನು ಇಂಟ್ಯಾಕ್ಟ್ ಮಾಡುತ್ತೆ. BJP ಮತ್ತು JDSನ ಸ್ಟ್ರಾಂಗ್ ಆದಂತಹ ಮತಗಳನ್ನು ಒಗ್ಗೂಡಿಸುತ್ತೆ ಮತ್ತು ಹಳೆ ಮೈಸೂರಲ್ಲಿ ಒಂದು ಟ್ರೆಂಡ್ನಂತೂ ಕ್ರಿಯೇಟ್ ಮಾಡುತ್ತೆ, ಒಂದು ಹವಾನಂತೂ ಕ್ರಿಯೇಟ್ ಮಾಡುತ್ತೆ. ಆದರೆ ಇಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ಮತಗಳು ಏನು ತಗೊಂಡ್ರು ಅದನ್ನು ರಿಟೈನ್ ಮಾಡ್ಕೊಳ್ಳೋದಕ್ಕೆ, ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಮತಗಳಾಗಿ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನು ಪಡ್ತಿರೋದು. JDS ಒಂದು 5% ಕಡಿಮೆ ಆಗಿತ್ತು, BJP ಇನ್ಕ್ರೀಸ್ ಆಗಿತ್ತಲ್ಲಿ. ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ BJP ಮತಗಳು ಹೆಚ್ಚಾಗಿದ್ವು. ಅಲಯನ್ಸನ್ನ ಮಾಡ್ಕೋಬೇಕಾದ್ರೆ BJPಯ ಕೆಲವು ನಾಯಕರು ಅಲಯನ್ಸ್ ಅಗತ್ಯ ಇಲ್ಲ, ನಾವೇ ಪ್ರಬಲವಾಗಿದ್ದೀವಿ, ಹೀಗಾಗಿ ಅಲಯನ್ಸ್ ಬೇಕಾಗಿರ್ಲಿಲ್ಲ ಅನ್ನೋ ವಾದವನ್ನು ಮುಂದೆ ಒಡ್ಡಿದ್ರು. ಈ BJP ಮತ್ತು JDS ಅಲಯನ್ಸ್ ಎಷ್ಟರ ಮಟ್ಟಿಗೆ ಒಗ್ಗೂಡುತ್ತೆ ಅನ್ನೋದ್ರ ಮೇಲೆ ಇದರ ರಿಸಲ್ಟ್ ಅವಲಂಬಿತ ಆಗುತ್ತೆ. ಯಾಕೆಂದ್ರೆ ಈಗ ನಮಗೆ ಮೇಲ್ನೋಟಕ್ಕೆ ನಾಯಕರು ಬೇರು ಮಟ್ಟದಲ್ಲಿ ಎಲ್ಲ ಲೆವೆಲ್ನ ಕಾರ್ಯಕರ್ತನ ಕರೆಸಿ ಒಗ್ಗೂಡಿಸಿ ಅವರಿಂದ ಏನು ಅದನ್ನ ಮತಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ಈ ಮೈತ್ರಿಯನ್ನ ಎಷ್ಟು ಪ್ರಯತ್ನ ಪಡ್ತಿದಾರೋ ಅದು ಇನ್ನೂ ಆಗ್ಬೇಕದು. ಅಲ್ಲಿ ನಮಗೆ ಮೇಲ್ನೋಟಕ್ಕೆ ಇವ್ರು ರ್ಯಾಲಿಗಳು ಮಾಡ್ತಾರೆ ಮತ್ತೆಲ್ಲ ಜನ ಸೇರ್ತಾರೆ ಅಂತಂದ್ರೆ ಅದನ್ನ ಮತಗಳು ಅಂತ ನಾವು ಲೆಕ್ಕಕ್ಕೆ, ಹಳೆ ಮೈಸೂರಲ್ಲಂತೂ ಅದನ್ನ ಲೆಕ್ಕಕ್ಕೆ ತಗೊಳ್ಳೋದು. ನೀವು ಹಂಗೆ ನೋಡಿದ್ರೆ ಕಳೆದ ಅಸೆಂಬ್ಲಿನಲ್ಲಿ ಪ್ರೀತಮ್ ಗೌಡ ನಾಮಿನೇಷನ್ಗೆ ಸೇರಿಸಿ ಜನ ನೋಡಿದ್ರೆ ಅಲ್ಲೇ ರಿಸಲ್ಟ್ ಡಿಕ್ಲೇರ್ಡ್ ಅಂತ ಹೇಳ್ಬಿಟ್ಟು ಹೇಳೋರು ಕೂಡ ಇದ್ರು. ಏನಾಯ್ತು ರಿಸಲ್ಟ್ ಬೇರೆ ಆಯ್ತು. ಹೀಗಾಗಿ ಇವರ ಮೈತ್ರಿ ರೂಟ್ ಲೆವೆಲ್ ಅಲ್ಲಿ ಎಷ್ಟರ ಮಟ್ಟಿಗೆ ಮತಗಳಾಗಿ ಕನ್ವರ್ಟ್ ಆಗುತ್ತೆ, ಬೂತ್ ಲೆವೆಲ್ ಅಲ್ಲಿ ವರ್ಕರ್ಸ್ಗಳು ಎಷ್ಟು ಮಟ್ಟಿಗೆ ಒಂದಕ್ಕೊಂದು ಪೂರಕವಾಗಿ ವೋಟನ್ನು ಚಲಾಯಿಸ್ತಾರೆ ಅನ್ನೋದು ಇನ್ನೂ ವರ್ಕೌಟ್ ಆಗ್ತಾ ಇದೆ. ಅಲಾಂಗ್ ವಿತ್ ದಟ್ ಸಮೀವುಲ್ಲಾ ಸರ್, ಈ ಡಿಬೇಟ್ ಅನ್ನ 3 ಹಂತದಲ್ಲಿ ವಿಶ್ಲೇಷಣೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಹೊಸ ಜೋಡೆತ್ತುಗಳ ರೋಡ್ ಶೋ. ಹಳೆ ಮೈಸೂರು ಅಂತಂದ್ರೆ ಅದ್ರಲ್ಲಿ ನಾವು ಬೆಂಗಳೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 4 ಲೋಕಸಭಾ ಕ್ಷೇತ್ರವನ್ನು ಸೇರಿಸಿದ್ದೀವಿ. ಇದೇ ಟಾರ್ಗೆಟ್ ಕೂಡ. ಅದಾದ ನಂತರದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಕೊಟ್ಟ ಹೇಳಿಕೆ, ಅದಾದ್ಮೇಲೆ DK ಶಿವಕುಮಾರ್ ಹೇಳಿಕೆ. ಮೊದಲನೇದಾಗಿ ಈ ಹೊಸ ಜೋಡೆತ್ತುಗಳ ರೋಡ್ ಶೋ ಕುರಿತಾಗಿ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಅನ್ನ ಗಮನಿಸ್ಬಿಡೋಣ. ಹಳೆ ಮೈಸೂರು ಕಬ್ಜಾಗೆ ರಣತಂತ್ರ ಸತತವಾಗಿ ಕಳೆದ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ BJP ಮಾಡ್ತಲೇ ಬರ್ತಾ ಇದೆ. ಈ ಬಾರಿ ಆ ಟಾರ್ಗೆಟ್ ರೀಚ್ ಮಾಡಲಿಕ್ಕೆ JDSನ ಮೈತ್ರಿ ಕೂಡ ಜೊತೆಯಲ್ಲಿ. ಹಾಗಾದ್ರೆ ಮೋಡಿ ಮಾಡುತ್ತಾ ಮೋದಿ ಗೌಡ್ರ ಜೋಡಿ? ರಾಜ್ಯದಲ್ಲಿ ಹೊಸ ಜೋಡೆತ್ತುಗಳ ಖದರ್ಗೆ ಮತದಾರ ಮನಸೋಲ್ತಾನ? ಸದ್ಯಕ್ಕಿರುವ ಪ್ರಶ್ನೆ ಅದು.
ರೂಟ್ ಮ್ಯಾಪ್ ಅಂತೂ ರೆಡಿ ಆಗಿದೆ. 25 ಸರಿಸುಮಾರು 25 ಕಿಲೋಮೀಟರ್ನ ಒಂದು ರೋಡ್ ಶೋವನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಹಿಂದೂ ಯುವ ಮತದಾರರು, ಮತ್ತೊಂದು ಕಡೆಯಲ್ಲಿ ಒಕ್ಕಲಿಗ ಅಸ್ಮಿತೆ ಹಾಗೆ ಆ ಸಮುದಾಯದ ಓಟ್. ಹೀಗಾಗಿ ಇದೆಲ್ಲವನ್ನ ಕೂಡ ಟಾರ್ಗೆಟ್ ಆಗಿಟ್ಕೊಂಡು ಮಾಡ್ತಾ ಇರುವಂತಹ ಈ ರೋಡ್ ಶೋ ಕಾಂಗ್ರೆಸ್ ಈಗ ಆಲ್ರೆಡಿ ಗ್ರೌಂಡಿಗಿಳಿದು ಮಾಡ್ತಾ ಇರುವ ಪ್ರಯತ್ನಗಳಿಗೆ ಬ್ರೇಕ್ ಹಾಕ್ಲಿಕ್ಕೆ ಈ ಡೆಡ್ಲಿ ಕಾಂಬಿನೇಷನ್ ಯಶಸ್ವಿ ಆಗತ್ತಾ ಅನ್ನೋ ಪ್ರಶ್ನೆ ಬಿಜೆಪಿ ಅವರನ್ನ ಪ್ರಶ್ನೆ ಮಾಡಿದ್ರೆ ಸಹಜವಾಗಿ ಆಗೇ ಆಗತ್ತೆ ಅಂತಾರೆ. JDSನವ್ರು ಕೇಳಿದ್ರು ಅದೇ ಇರುತ್ತೆ ಉತ್ತರ ಅಂತ ಹೇಳಿ ಇವಾಗ ಈ ರೋಡ್ ಶೋ ಮೂಲಕ ಮತದಾರರನ್ನ ಸೆಳೆಯಲಿಕ್ಕೆ ಅದರಲ್ಲೂ ಬಹು ಆಯಾಮ, ಒಂದ್ ಕಡೆ ಯುವ ಮತದಾರರು, ಮತ್ತೊಂದ್ ಕಡೆಯಲ್ಲಿ ನಗರ ಪ್ರದೇಶದ ಮತದಾರರು, ಮತ್ತೊಂದ್ ಕಡೆ ದೇವೇಗೌಡರು ಇರೋ ಕಾರಣಕ್ಕೆ ಒಕ್ಕಲಿಗ ಮತದಾರರು. ಈ ಲೆಕ್ಕಾಚಾರ ಏನೋ ಸರಿ ಇದೆ, ಬಟ್ ಅನ್ಕೊಂಡ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ? 100% ರೀಚ್ ಆಗ್ತೀವಿ. ಯಾಕೆ ಅಂತಂದರೆ ನಾವು ಸಮೀವಲ ಸರ್ ಕೇಳ್ತಿದ್ದಾಗ ನೋಡಿ, ಕರ್ನಾಟಕದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಟ್ರೆಂಡ್ ಏನಿದೆ ಇದು 1984ಇಂದ ಅತಿರಿಕ್ತವಾಗಿದೆ. ಅಂತಂದರೆ ಒಂದು ಸತಿ ವಿಧಾನಸಭಾ ಏನು ವೋಟಿಂಗ್ ಪ್ಯಾಟ್ರನ್ ಇರುತ್ತೆ ಅದು ಲೋಕಸಭಾದಾಗಿರಲ್ಲ. 99 ಇರ್ಬೋದು ಅಥವಾ 2004 ಇರ್ಬೋದು, ಸೈಮೆಂಟೇನಿಯಸ್ ಪೋಲ್ಸ್ ಆಗುತ್ತೆ ವಿಧಾನಸಭಾ ಮತ್ತು ಲೋಕಸಭಾ. ಆಗ ನೀವು ಟ್ರೆಂಡ್ಸ್ ನೋಡಿಬಿಟ್ರೆ ಲೋಕಸಭಾಗೆ ಯಾರು ಮತ ಹಾಕಿದ್ದಾನೆ ಆತ ಅದೇ ಮತನ ವಿಧಾನಸಭಾದಲ್ಲಿ ಹಾಕಿರಲ್ಲ. ಅಂದರೆ ಸ್ಪ್ಲಿಟ್ ವೋಟ್ ಕಾನ್ಸೆಪ್ಟ್ ಅಂತ ಏನು ಹೇಳ್ತೀವಿ, ಇದು ತುಂಬ ಸ್ಟ್ರಾಂಗ್ ಆಗಿ ಕರ್ನಾಟಕ ಈಸ್ ಬಿನ್ ಎಕ್ಸಿಬಿಟಿಂಗ್ ಫ್ರಮ್ 1985. ಅಂದರೆ ಮೋದಿಯವರು ಮಾಡಿರ್ತಕ್ಕಂಥ ಕೆಲಸನ ಪ್ರತಿಯೊಬ್ಬರು ರೆಕಗ್ನೈಸ್ ಮಾಡಿದ್ದಾರೆ. ಈ ಗ್ಯಾನ್ ಅಂತ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ನಾವು ಅತ್ಯಂತ ಹಿಂದುಳಿದವರು, ಅದಾದ ಬಡವರು, ಅದಾದಮೇಲೆ ಯುವಕರು, ಅದಾದಮೇಲೆ ಮಹಿಳೆಯರು ಮತ್ತು ನಮ್ಮ ರೈತರು, ಇವ್ರುಗಳಿಗೆ ನಾವು ಮಾಡಿರ್ತಕ್ಕಂಥ ಕೆಲಸ ಮತ್ತು ಮುಂದೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಈ ಆಧಾರದ ಮೇಲೆ ನಾವು ಮತ ಕೇಳ್ತಾ ಇದ್ದೇವೆ. ಜೊತೆಗೆ ದೇವೇಗೌಡರದು ಪ್ರತಿಯೊಬ್ಬರಿಗೂ ಗೊತ್ತಿದೆ, ದೇವೇಗೌಡರು ನೀರಾವರಿ ಕಾಂಟ್ರಿಬ್ಯೂಷನ್ನು ಮತ್ತು ದೇವೇಗೌಡರು ಬೆಂಗಳೂರು ಸಿಟಿ ಕಾಂಟ್ರಿಬ್ಯೂಷನ್ನು, ದೇವೇಗೌಡರು ಅಕ್ರಾಸ್ ರೋಡ್ಸ್ ಇಡೀ ಕರ್ನಾಟಕ ಇರ್ಬೋದು, ಇಡೀ ಇಂಡಿಯಾದಲ್ಲಿರ್ಬೋದು, ಅದು ಈ ಕಾಂಟ್ರಿಬ್ಯೂಷನ್ ಏನಿದೆ. ಜೊತೆಗೆ ಎಲ್ಲದಕ್ಕಿಂತ ಜಾಸ್ತಿ ಅವ್ರದ್ದೇ ಆದಂತಹ ಒಂದು ಫ್ಯಾನ್ ಫಾಲೋಯಿಂಗ್. ಮಂಡ್ಯದಲ್ಲಿ ಕಳೆದ ಬಾರಿ ಕೂಡ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರನ್ನು ವೀಲ್ ಚೇರಲ್ಲಿ ಕೂರಿಸಿ ಇಡೀ ಸಭಾಂಗಣದಲ್ಲೆಲ್ಲ ನಡೆಸಲಾಯಿತು. ಆಮೇಲೆ ಅಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದ ಸಮಾವೇಶವನ್ನು ಕೂಡ ಮಾಡಿದರು. CM ಇಬ್ರಾಹಿಂ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲವೂ ಮಾಡಿದರು. ಲಾಭ ಆಗಲೇ ಇಲ್ಲ ಅನ್ನೊಂದು ಜಿಲ್ಲೆಗಳಲ್ಲಿ. ಯಾಕೆ ಅಂದ್ರೆ 100% ಯಾಕೆ ಅಂತಂದ್ರೆ, ಈಗ ಕಾಂಗ್ರೆಸ್ ಕಾರ್ಯಕರ್ತ ಮತ್ತು JDSನ ಕಾರ್ಯಕರ್ತ ಹಳೇ ದ್ವೇಷಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ನೀವಾದರೂ ಬೂತ್ ಲೆವೆಲಲ್ಲಿ ಹೋದ್ರೆ ಮರ್ಡರ್ಗಳಾಗಿರ್ತಕ್ಕಂತಹ ಉದಾಹರಣೆಗಳು ಅನೇಕ ಟಿವಿಗಳು, ಅನೇಕ ಮಾಧ್ಯಮಗಳು ತೋರಿಸಿವೆ. ಅದೇ BJP ಮತ್ತು JDS ಕಾರ್ಯಕರ್ತನಿಗೆ ವೈಮನಸ್ಸೇ ಇರಲ್ಲ. ಅವನಿಗೆ ಪಾರ್ಟಿ ಸಿಂಬಲ್ ಮೇಲೆ ಪ್ರೀತಿ ಜಾಸ್ತಿ ಇರ್ಬೋದೇ ಹೊರತು ಇಲ್ಲ, ಪಾರ್ಟಿ ಸಿಂಬಲ್ ಮೇಲೆ ಪ್ರೀತಿ ಇರ್ಬೋದು, ಆದರೆ ಪಾರ್ಟಿ ಸಿಂಬಲ್ ಬಿಟ್ಟು ಅವನಿಗೆ ಆ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ ಇರ್ಬೋದು ಅಥವಾ ಬೇರೆಯವ್ರ ಮೇಲೆ ಅವನಿಗೆ ವೈಮನಸ್ಸೇ ಇರಲ್ಲ. ಅಂದರೆ ಅರ್ಥ ಏನು ಅಂತಂದರೆ ವೆರಿ ಸಿಂಪಲ್, ನಾವು JDS ಕಾರ್ಯಕರ್ತರು ಜೊತೆಲಿ ಹೋಗ್ಲಿಕ್ಕೆ ರೆಡಿ ಇದ್ದೀವಿ. ಆಮೇಲೆ ನಮಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ. ಗ್ರೌಂಡ್ ಝೀರೋ ಇರ್ಬೋದು ಅಥವಾ ನ್ಯಾಷನಲ್ ಲೆವೆಲ್ ಇರ್ಬೋದು, ಎಲ್ಲೂ ಸಹ ಝೀರೋ, ನಮಗೆ ಭಿನ್ನಾಭಿಪ್ರಾಯಗಳಿಲ್ಲ. ಸಮನ್ವಯ ಸಭೆಗಳು ಆಗ್ತಾ ಇದೆ, ನಾವು ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಆಗ್ತಾ ಇದೆ. ಅದಾದಮೇಲೆ ನಮ್ಮ ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಯಾಕೆಂತಂದ್ರೆ ಕಾಂಗ್ರೆಸ್ JDS ಹೋದ್ರೆ ಮಾತ್ರ ನಿಮ್ಗೆ ಸಮಸ್ಯೆ, ನಿಮ್ಮ ಜೊತೆ ಬಂದ್ರೆ ಸಮಸ್ಯೆ ಇಲ್ಲ. ಕಾಂಗ್ರೆಸ್ JDS ಈಗ JP ಅವರೇ, ಈಗ ನಿಮಗೂ ಗೊತ್ತಿದೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ರಾಮನಗರ ಇರ್ಬೋದು, ಮೈಸೂರು ಇರ್ಬೋದು, ಚಿಕ್ಕಬಳ್ಳಾಪುರ, ಕೋಲಾರ ಇರ್ಬೋದು, ಇಲ್ಲೆಲ್ಲ ತುಮಕೂರು ಇರ್ಬೋದು, ಇಲ್ಲೆಲ್ಲ ಏನಂದರೆ ಹಳೇ ವೈಮನಸ್ಯ JDS ಮತ್ತು ಕಾಂಗ್ರೆಸ್ ಕಾರ್ಯಕರ್ತನ ನೋಡಿವೆ. ಅವ್ರು ಹೆಂಗೆ ಒಂದಾಗ್ಬಿಡ್ತಾರೆ, ನಾಯಕರುಗಳು ಏನೋ ಒಂದು ಕಾರಣಕ್ಕೆ ಜಸ್ಟ್ ಬಿಕಾಸ್ BJP ದೂರ ಇಡಬೇಕು ಅಂತೇಳಿ ಮುಖ್ಯಮಂತ್ರಿ ನೀವೇ ಆಗಿ ಅಂತ ಹೇಳಿ ಆರಾಮ್ ತೆಗೆದುಕೊಂಡು ಹೋಗ್ಬಿಟ್ಟು ಅವತ್ತು K ವೇಣುಗೋಪಾಲ್ ಅವರು ಕುಮಾರಸ್ವಾಮಿ ಕತ್ತಿಗೆ ಹಾಕ್ಬಿಟ್ರು. ಅದಾದಮೇಲೆ ಆರನ್ ಹಾಕಿದ ಕೂಡಲೇ ಗೊತ್ತಿತ್ತು ಯಾವತ್ತು ಕುರಿಗೆ ತಲೆ ಕಡಿತಾರೆ ಅಂತ ಹೇಳ್ಬಿಟ್ಟು ಪಾಪ ಕಾಯ್ತಾ ಇದ್ರು ಕುರಿಗೆ ತಲೆ ಕಡಿಯೋಕ್ಕೆ. ಅದಾದ್ಮೇಲೆ ಯಾವತ್ತ ಒಂದು ಸತಿ ಪಾಪ ಅವ್ರು ಅಮೆರಿಕಾಗೆ ಹೋಗೋವರೇ ಇಲ್ಲಿ ಸಿದ್ದರಾಮಯ್ಯ LOP ಹಾಕ್ಬೇಕು, ಸರ್ಕಾರಿ ಕಾರ್ ಬೇಕು ಅಂತ ಹೇಳಿ, ಸರ್ಕಾರಿ ಕಾರ್ ಬೇಕು ಅಂತ ಹೇಳಿ ಬಚ್ ತಗೊಂಡು ಕಟಕ್